ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣಂತ. ಸೊ ಇವತ್ತಿನ ಟಾಪಿಕ್ ಅಂದರೆ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್. ನಿಮ್ಮ ಈ ಸಂಬಂಧ ಮುಂದೆ ಎಲ್ಲಿ ಮಟ್ಟ ಹೋಗಿ ನಿಂದಿರ್ಬೋದು, ಇದ್ರ ಭವಿಷ್ಯ ಏನು, ಮುಂದೆ ಏನು ಆಗಬಹುದು. ಭಾಳ ಜನರಿಗೆ ಕ್ವಶನ್ ಮಾರ್ಕ್ ಅದಾವಲ್ಲ, ಯಾಕಂದ್ರೆ ಇಲ್ಲಿ ಒಂದು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಒಳಗದಿರಿ. ಒಂದಿನ ಚಂದ ಇರ್ತೀರಿ, ಒಂದಿನ ಬ್ಲಾಕ್ ಮಾಡ್ತಾರೆ, ಒಂದಿನ ಮಾತಾಡ್ಸಲ್ಲ, ಎದುರಿಗಿದ್ರು ತಿರುಗಿ ನೋಡಲ್ಲ. ನಿಮ್ಮ ಮನಸ್ಸು ಹಂಗೆ ಆಗ್ತಿರ್ಬೋದು, ಅವ್ರ ಮನಸ್ಸು ಹಂಗೆ ಆಗ್ತಿರ್ಬೋದು ಕೆಲವೊಂದು ಸಲ. ಸೊ ಅವಾಗ ನಿಮ್ಗೊಂದು ಕ್ವಶನ್ ಮಾರ್ಕ್ ಬರ್ತೈತಿ. ಸೊ ಇದು ಎಲ್ಲಿಗೆ ಹೋಗಿ ನಿಂದಿರ್ಬೋದು ಈ ರಿಲೇಷನ್ಶಿಪ್. ನೀವು ಅಂದ್ಕೊಂಡಂಗೆ ಅಲ್ಲಿಗೆ ಹೋಗಿ ನಿಂದಿರ್ತತ, ನೀವೇನು ಅಂದ್ಕೊಂಡಿರೋದ. ಸೊ ಎಲ್ಲನೂ ಇವತ್ತು ಈ ರೀಡಿಂಗ್ ಒಳಗೆ ನೋಡೋಣ ಅಂತ. ಸೊ ಯಾವ ಸಂಬಂಧದ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮದು ಮತ್ತು ಇನ್ನೊಂದು ಯಾರೋ ಒಬ್ರು ಇರಬೇಕಲ್ಲ ಸಂಬಂಧ ಅಂದಾಗ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಂಡು ಅವ್ರನ್ನ ವಿಜುವಲೈಸ್ ಮಾಡಿಕೊಂಡು ಈ ಸಂಬಂಧ ನಿಮ್ಗೆ ಎಲ್ಲಿ ಮಟ್ಟ ಹೋಗ್ಬೋದು ಅಂತ ಅನಿಸ್ತೈತಿ. ನಿಮ್ದು ಏನಾದರೂ ಭಯಗಳದಾವ ಇದ್ರೊಳಗೆ. ಸೊ ಎಲ್ಲನೂ ಒಂದು ಯೋಚನೆ ಮಾಡಿರಿ. ಸೊ ರೀಡಿಂಗ್ ಒಳಗೆ ಅದಕ್ಕೊಂದು ನಿಮ್ಗೆ ಆನ್ಸರ್ ಸಿಗ್ಬೋದು. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟಾರೋ ವಿತ್ ನಿಖಿತಾ. ನಾನೇ ನಿಮ್ಮ ಡಾಕ್ಟರ್ ನಿಖಿತಾ. ನಿಮಗಾಗಿ ಕನ್ನಡ ಟ್ಯಾರೋ ರೀಡಿಂಗ್ಸ್ ತರ್ತದೆ ನಾನು. ನಿಮ್ಮ ಲವ್ ಆ್ಯಂಡ್ ಸಪೋರ್ಟಿಗೆ ಭಾಳ ಚಿರಋಣಿ ಅದನ್ನೇ. ಸೊ ಕನ್ನಡ ಟ್ಯಾರೋ ರೀಡಿಂಗ್ ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ಕನ್ನಡ, ಡೈಲಿ ಟ್ಯಾರೋ ರೀಡಿಂಗ್ಸ್, ಸ್ಪಿರಿಚುವಲ್ ಲವ್ ರೀಡಿಂಗ್ಸ್, ರಿಲೇಷನ್ಶಿಪ್ ರೀಡಿಂಗ್ಸ್ ಎಲ್ಲ ಹುಡುಕ್ತಿದ್ರಿ ಅಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ಕ್ಲೇಮ್ ಮಾಡ್ಕೊಳ್ರಿ. ನಿಮ್ಮ ಈ ರೀಡಿಂಗ್ ಒಳಗೆ ಬರ್ತಿರೋ ನಿಮ್ಮ ಜೀವನಕ್ಕೆ ಯಾವ ಬೇಕಲ್ಲ ಆ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬರುವಂಗೆ ಮಾಡ್ಕೊಳ್ರಿ. ಹಂಗೆ ಬಂದುಬಿಡ್ತೈತೇನ್ರಿ ಮ್ಯಾಮ್ ಅಂತ ನೀವು ಕೇಳ್ಬೋದು ಭಾಳ ಜನ. ಸೊ ದಿಸ್ ಈಸ್ ಅ ಸ್ಮಾಲ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಪ್ರೊಸೆಸ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ಯಾರ್ಯಾರು ದಿನ ಮಾಡ್ತಿದ್ದೀರಿ, ಭಾಳ ಜನ ಮಾಡ್ತಿದ್ದೀರಿ, ಪಾಸಿಟಿವಾಗಿ ಕಮೆಂಟ್ ಮಾಡ್ತಿದ್ದೀರಿ, ನಿಮ್ಮ ಜೀವನದಾಗ ಏನು ಚೇಂಜಸ್ ಆಗ್ತದ ಅಂತ ಪ್ಲೀಸ್ ಎಲ್ಲರ ಜೊತೆಗೂ ಶೇರ್ ಮಾಡಿಕೊಳ್ರಿ. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ ಪ್ಲೀಸ್. ಸೊ 4 of Wands. ಸೊ ಬೆಳಗ್ಗೆ ಯಾವುದೋ ಒಂದು ರೀಡಿಂಗ್ ಹಾಕಿದ್ದೆ, ಅಲ್ಲೂ 4 of Wands ಬಂದಿತ್ತು. ಸೊ ಇದೊಂದು ರಿಲೇಷನ್ಶಿಪ್ ಒಂದು ಒಳ್ಳೆಯದು, ಒಂದು ಗುಡ್ ಎಂಡಿಂಗ್ ಆಗುವಂಥ ಎಲ್ಲ ಲಕ್ಷಣನೂ ಇಲ್ಲಿ ಕಾಣ್ತದವು. ಒಂದು ಗುಡ್ ಎಂಡಿಂಗ್, ನೀವೇನು ಅಂದ್ಕೊಂಡಿರಲ್ಲ ಅದಕ್ಕೆ ಒಂದು ಹ್ಯಾಪಿ ಎಂಡಿಂಗ್. ಸೊ ಓನ್ಲಿ ಜಸ್ಟ್ ಮ್ಯಾರೇಜ್ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಎಲ್ಲರೂ ಮ್ಯಾರೇಜ್ ಆಗುವಂಥ ಎನರ್ಜಿ ಒಳಗೇ ನಿಮ್ಮ ರಿಲೇಷನ್ಶಿಪ್ ನೀವು ಇಟ್ಕೊಂಡಿರೋಂಗಿಲ್ಲ. ಸೊ ಒಂದು ಹ್ಯಾಪಿ ಎಂಡಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಈ ರಿಲೇಷನ್ಶಿಪ್ ನೆಕ್ಸ್ಟ್ ಎಲ್ಲಿ, ಇದರ ಭವಿಷ್ಯ ಏನು, ನಿಮ್ಮ ಈ ಸಂಬಂಧದ ಭವಿಷ್ಯ ಏನು. ಸೊ ಕ್ವೀನ್ ಆಫ್ ವಾಂಡ್, ಜಸ್ಟಿಸ್, 4 of Cups, Knight of Pentacles, King of Pentacles. ಸೊ ಈಗ ಸದ್ಯಕ್ಕೆ ಈ ರಿಲೇಷನ್ಶಿಪ್ ಭಾಳ ಸ್ಟೇಬಲ್ ಐತಿ. ಸ್ವಲ್ಪ ಆನ್ ಆ್ಯಂಡ್ ಆಫ್ ಇರ್ಬೋದು. ನಿಮಗೆ ಅನ್ನಿಸ್ತಿರ್ಬೋದು ಕೆಲವೊಂದು ಸಲ ಯಾರಾದರೂ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರ, ಯಾರಾದರೂ ನಮಗೆ ಒಂದು ದೃಷ್ಟಿ ಬಿಟ್ರ ಅಂತ ಹಂಗೆ ಅನ್ನಿಸ್ತಿರಬಹುದು ಈಗಿನ ಕರೆಂಟ್ ಸಿಚುವೇಶನ್ ಒಳಗೆ ನಿಮ್ಮ ಈ ರಿಲೇಷನ್ಶಿಪ್ಪಿಗೆ. ಯಾರಾದರೂ ಒಬ್ಬರು ಒಬ್ಬರು ಹಿರಿಯರು ಅಥವಾ ನಿಮ್ಗಿಂತ ಒಂದು ದೊಡ್ಡವರು ಇದ್ರಾಗ ಇನ್ವಾಲ್ವ್ಮೆಂಟ್ ಆಗಿ ಈ ರಿಲೇಷನ್ಶಿಪ್ನ ಸ್ವಲ್ಪ ಏನೋ ಅಲ್ಲಾಡ್ಸಕ್ಕೆ ಟ್ರೈ ಮಾಡ್ತಿದಾರಂತ ನಿಮಗೆ ಕೆಲವೊಬ್ರಿಗೆ ಅನ್ನಿಸ್ತಿರ್ಬೋದಿಲ್ಲ. ಬಟ್ ಅದನ್ನು ಬಿಟ್ಟರೆ ವೆರಿ ಗುಡ್ ಐತಿಲ್ಲ. ಸೊ ಇಲ್ಲಿ ಫೆಮಿನೈನ್ ಎನರ್ಜಿ ಭಾಳ ನಿಮ್ಮ ರಿಲೇಷನ್ಶಿಪ್ ಒಳಗೆ ಫೆಮಿನೈನ್ ಎನರ್ಜಿ, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ, ಫೆಮಿನೈನ್ ಎನರ್ಜಿ
ಭಾಳ ಡಾಮಿನೆಂಟಿಂಗ್ ಐತಿ. ಅರ್ಥ ಆಗಿಲ್ಲ ಅನ್ಕೊತಾನೆ ಈ ನಾ ಹೇಳಿದ ಮಾತು. ಸೊ ಫೆಮಿನೈನ್ ಎನರ್ಜಿ ಅಂತಂದ್ರೆ ಅವ್ರು ಗಂಡೆ ಆಗಿರಲಿ ಹೆಣ್ಣೆ ಆಗಲಿ, ನಮ್ಮೊಳಗೆ ಒಂದು ಪುರುಷ ಶಕ್ತಿ, ಒಂದು ಸ್ತ್ರೀ ಶಕ್ತಿ. ಒಬ್ರು ಹೆಣ್ಮಕ್ಳು ಇರ್ತಾರೆ, ಬಟ್ ಅವ್ರದ್ದೆಲ್ಲ ಕೆಲಸ ಗಿಲ್ಸ ಎಲ್ಲ ಅವ್ರದ್ದು ಎನರ್ಜಿ ನೋಡಿದ್ರೆ ಗಂಡ್ಮಕ್ಳಿಗೆ ಹೆಂಗೆ ಎಷ್ಟು ಸ್ಟ್ರಾಂಗ್ ಒಂದು ಗಂಡ್ಮಗ ಇದ್ದಂಗೆ ಅದಾವ ನೋಡ್ರಿ ಅಂತಿರ್ತಾರೆ. ಸೊ ಒಬ್ರಿಗೆ ಗಂಡ್ಮಕ್ಳು ಇರ್ತಾರೆ, ಬಟ್ ಅವ್ರು ಎಷ್ಟು ಸಾಫ್ಟ್ ಇರ್ತಾರೆ, ಎಷ್ಟು ಒಬ್ರಿಗೆ ಕರುಣೆ ಪ್ರೀತಿ ತೋರ್ಸೋದಿರ್ತದೆ, ಭಾಳಷ್ಟು ಹಾರ್ಶ್ ಇರಂಗಿಲ್ಲ ಅವ್ರಿಗೆ ಅಂತೇವಿ. ಹೆಣ್ಮಕ್ಳು ಹೆಣ್ಗಳೈತೆ ನೋಡ್ರಿ ಅವ್ರಿಗೆ ಅಂತಿರ್ತೇವೆ. ಸೊ ಅವ್ರ ಕಡೆ ಏನು ಫೆಮಿನೈನ್ ಎನರ್ಜಿ ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ಇವ್ರ ಕಡೆ ಮಸ್ಕ್ಯುಲನ್ ಎನರ್ಜಿ ಜಾಸ್ತಿ ಇರ್ತೈತಿ ಇಷ್ಟ. ಸೊ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗಿಂದ ಫೆಮಿನೈನ್ ಎನರ್ಜಿ ಭಾಳ ಡಾಮಿನೆಂಟಿಂಗ್ ಐತಿ. ಇಟ್ ಈಸ್ ಗುಡ್, ನೋ ಪ್ರಾಬ್ಲಮ್, ಅದಕ್ಕೇನಿಲ್ಲ. ಸೊ ಈ ರಿಲೇಷನ್ಶಿಪ್ ಒಳಗೆ ಐತಲ್ಲ, ನೀವು ಆ್ಯಕ್ಷನ್ಸ್ ತೊಗೊತಿದ್ದೀರಿ. ಆ್ಯಕ್ಷನ್ ತೊಗೊಂತಿದ್ರೆ ಇಬ್ಬರದು ಒಂದು ಈಕ್ವಲ್ ಆ್ಯಂಡ್ ಗಿವ್ ಟೇಕ್ ಐತಿ ಇಲ್ಲಿ. ಬರೀ ರಿಲೇಷನ್ಶಿಪ್ ಬಗ್ಗೆ ಅಂದರೆ ನಾ ಜೊತೆಗಿರಬೇಕು ಮಾತಾಡಬೇಕು ಹಿಂಗಿಲ್ಲ. ನೀವು ಮುಂದಿನ ಬಗ್ಗೆನೂ ಸ್ವಲ್ಪ ಇಲ್ಲಿ ಮಾತಾಡ್ತಿದ್ದೀರಿ. ಈ ಸದ್ಯ ಪರಿಸ್ಥಿತಿ ಒಳಗೆ ನೀವು ಮುಂದಿಂದನೂ ಯೋಚನೆ ಮಾಡ್ತಿದ್ದೀರಿ. ಸೊ ಅಂದ್ರೆ ನಿಮ್ಮ ಕರಿಯರ್ ವೈಸ್ ಹೆಂಗಿರ್ಬೇಕು, ನಾವು ಹೆಂಗೆ ಸೆಟ್ಲ್ ಆಗಬೇಕು, ಏನು ಮಾಡಬೇಕು. ಸೊ ಇಟ್ ಈಸ್ ಗುಡ್. ಅದೇನು ಹೇಳಿ ಸ್ವಲ್ಪ ಯಾರೋ ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾರಂತ ಅವಾಗವಾಗ ನಿಮ್ಗೆ ಅನ್ನಿಸ್ತಿರ್ಬೋದು. ಸೊ ಈ ರಿಲೇಷನ್ಶಿಪ್ ಬಗ್ಗೆ ನಿಮಗೇನು ಅನ್ನಿಸ್ತಾ ಐತಿ ಅಂತಂದ್ರೆ, ನನಗಿಲ್ಲೊಂದು ನ್ಯಾಯ ಸಿಗಬೇಕು, ಅಥವಾ ನಾನು ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ಬೇಕು, ಇದಕ್ಕೊಂದು ಕರೆಕ್ಟಾಗಿ ನಾನು ಎನರ್ಜಿ ಹಾಕಬೇಕು, ಅಂದ್ರೆ ಸಮ ಇರಬೇಕು ಇಲ್ಲಿ ಎನರ್ಜಿ ಅಂತ ನಿಮಗೆ ಅನ್ನಿಸ್ತಾ ಐತಿ ಈ ರಿಲೇಷನ್ಶಿಪ್ ಬಗ್ಗೆ. ಎಸ್, ಐ ಕ್ಯಾನ್ ಗಿವ್ ಅ ಜಸ್ಟಿಸ್ ಟು ದಿಸ್ ರಿಲೇಷನ್ಶಿಪ್. ನಾ ಈ ರಿಲೇಷನ್ಶಿಪ್ ಒಳಗೆ ಹೋದೆ ಅಂದರೆ, ಈ ವ್ಯಕ್ತಿ ಜೊತೆಗಿದ್ದೆ ಅಂದ್ರೆ ನನಗಿಲ್ಲೊಂದೇ ನಾ ಜಸ್ಟಿಸ್ ಕೊಡ್ತೇನೆ ಅಂದ್ರೆ ನೀವು ಅದನ್ನು ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊತೀರಿ. ಅಥವಾ ಇಷ್ಟು ದಿನ ನೀವು ಅದಕ್ಕೆ ಎನರ್ಜಿ ಭಾಳ ಹಾಕಲಿಲ್ಲ, ಎಷ್ಟು ಅನ್ನಿಸ್ಲಿಲ್ಲ ನಿಮ್ಗೆ ಇಷ್ಟು ದಿನ ಅಂದ್ರೆ, ಬಟ್ ಈಗ ಅನ್ನಿಸ್ತಾ ಐತಿ ಎಸ್ ಐ ಕ್ಯಾನ್ ಬ್ಯಾಲೆನ್ಸ್ ದಿಸ್ ರಿಲೇಷನ್ಶಿಪ್ ವಿತ್ ಮೈ ಕರಿಯರ್ ಆ್ಯಂಡ್ ಅದರ್ ರಿಲೇಷನ್ಶಿಪ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಎಲ್ಲಾನ. ಸೊ ನಿಮ್ಮ ವ್ಯಕ್ತಿಗೆ ಏನು ಅನ್ನಿಸ್ತೈತಿ ರಿಲೇಷನ್ಶಿಪ್ ಬಗ್ಗೆ ಅಂದ್ರೆ, ಒಂದು ಸ್ಟೆಬಿಲಿಟಿ ಕೊಡಬೇಕು. ಆಲ್ರೆಡಿ ಈಗ ನೀವು ಕರಿಯರ್ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ಬೋದು. ಸೊ ಅವ್ರ ಕಡೆ ಒಂದು ಈಗ ರಿಲೇಷನ್ಶಿಪ್ಪಿಗೆ ಒಂದು ಬೇಸ್ ಬೇಕಲ್ಲ. ನಾವು ಎಷ್ಟೇ ಪ್ರೀತಿ ವಿಶ್ವಾಸ ಎಲ್ಲ ಮಾಡ್ತೀವಿ ಅಂದ್ಮೇಲೆ ಜೀವನ ಮಾಡೋಕೆ ಒಂದು ದುಡ್ಡು ಅಂತ ಬೇಕು, ಒಂದು ಅಸೆಟ್ ಅಂತ ಬೇಕು. ನಾಳೆ ಖರ್ಚು ಮಾಡೋಕ್ಕೆ ಜವಾಬ್ದಾರಿಗಳಂತ ಬಂದಾಗ ಎಸ್ ದೇ ಆರ್ ರೆಡಿ ನಾವು. ಎಸ್, ನನ್ನ ಕಡೆ ಅಂದ್ರೆ ಈ ರಿಲೇಷನ್ಶಿಪ್ಪಿಗೆ ನಾ ರೆಡಿ ಅದೇನಿ, ಒಂದು ಸ್ಟೆಬಿಲಿಟಿ ಕೊಡೋಕೆ ನಾ ರೆಡಿ ಅದೇನಿ, ಎಮೋಷ್ನಲಿನೂ ರೆಡಿ ಅದೇನಿ, ಫೈನಾನ್ಷಿಯಲಿನೂ ರೆಡಿ ಅದೇನಿ ಅಂತ ಅವರಿಗೆ ಅನ್ನಿಸ್ತಾ ಐತೆ. ನಿಮ್ಮ ಜೊತೆಗೆ ಹೋಗೋಕೆ ಅವ್ರೂ ರೆಡಿ ಆಗ್ತಿದಾರೆ, ನೀವೂ ರೆಡಿ ಆಗ್ತಿದ್ದೀರಿ. ಸೊ ಈ ಸದ್ಯ ಪರಿಸ್ಥಿತಿ ಒಳಗೆ ಚೆನ್ನಾಗಿ ಹೊಂಟದಿದೆ. ಸಾರಿ, ಈ ರಿಲೇಷನ್ಶಿಪ್ಪಿಗೆ ನೀವು ಅಂದರೆ ಈಗ ನಿಮ್ಗೆ ಹಿಂಗೆ ಅನ್ನಿಸ್ತೈತೆ, ಅವ್ರಿಗೆ ಹಂಗೆ ಅನ್ನಿಸ್ತೆ. ಸೊ ದಿಸ್ ಇಸ್ ದ ಕರೆಂಟ್ ಎನರ್ಜಿ ಹೇಳಿದ ನಾನು. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್? ಈ ರಿಲೇಷನ್ಶಿಪ್ಪಿಗೆ ಒಂದು ಸ್ಟೆಬಿಲಿಟಿ ಬರ್ತತಿ. ನೆಕ್ಸ್ಟ್ ಮುಂದೆ ಸ್ಟೆಬಿಲಿಟಿ ಹೆಂಗೆ ಬರ್ತೈತಿ ಅಂದ್ರೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತೈತಿ. ಎಮೋಷ್ನಲ್ ಸ್ಟೆಬಿಲಿಟಿ ಅಷ್ಟೊಂದು ಇಲ್ಲಿ ಕಾಣಕತ್ತಿಲ್ಲ. ನಿಮಗೆ ಅನ್ನಿಸ್ಬೋದು ಎಲ್ಲ ಐತಿ ನನ್ನ ಹತ್ರ ಇವತ್ತು, ಜೊತೆಗೂ ಇರ್ಬೋದು, ನೀವು ಜೊತೆಗೂ ಮದ್ವೆನೂ ಆಗ್ಬೋದು, ಆಲ್ರೆಡಿ ಅದಿರು ಅನಿಸ್ತೈತಿ. ಕಮಿಟ್ಮೆಂಟಾಗಿ ಲಾಂಗ್ ಟರ್ಮ್ ಒಳಗೆ ನೀವು ಯೋಚನೆ ಮಾಡ್ತೀರಿ, ಎಲ್ಲ ಮಾಡಿದ್ರು ಇಲ್ಲಿ ಫೈನಾನ್ಷಿಯಲಿ ನಾನು ಓಕೆ ಡನ್, ಇದು ನನಗೆಲ್ಲ ಸಿಕ್ತು, ಒಂದು ಸೆಕ್ಯೂರ್ಡ್ ಐತಿ ನನಗೆ ಈ ರಿಲೇಷನ್ಶಿಪ್ ಅನ್ನಿಸ್ಬೋದು. ಬಟ್ ಆದರೆ ಎಮೋಷನಲಿ ಭಾವನಾತ್ಮಕವಾಗಿ ಒಂದು ಪ್ರೀತಿ ಕಾಳಜಿ ಅಂತ ಬಂದಾಗ ನಿಮಗೆ ಒಂದು ಸ್ವಲ್ಪ ಅಲ್ಲೇ ಕಮ್ಮಿ ಆತನೋ ಅಂತ ಅನ್ನಿಸ್ಬೋದು. ಯಾಕಂದ್ರೆ ನಿಮ್ಮ ವ್ಯಕ್ತಿ ಎಮೋಷ್ನಲಿ ನಿಮ್ಮ ಜೊತೆಗೆ ಟೈಮ್ ಕೊಡೋಕ್ಕಾಗಿ ಅಷ್ಟೊಂದು ಅವರಿಗೆ ಪುರ್ಸೊತ್ತಿರಲ್ಲ. ಅವರಿಗೆ ಅವ್ರ ಸ್ಟೇಟಸ್, ಅವ್ರದ್ದು ಒಂದು ಹೆಸರು ಮಾಡ್ಕೊಳೋದು, ನಾನೊಂದು ಎತ್ತರಕ್ಕೆ ಬೆಳಿಬೇಕು,
ನನ್ನ ಕರಿಯರ್ ಒಳಗೆ ನಾವು ಹೆಸರು ತೊಗೋಬೇಕು, ನಾ ಪ್ರಮೋಷನ್ ತೊಗೋಬೇಕು, ನಾ ಇನ್ನೊಂದು ಸ್ವಲ್ಪ ದುಡ್ಡು ಮಾಡಬೇಕು, ಆಲ್ರೆಡಿ ಅವ್ರ ಕಡೆ ಐತಿಲ್ಲ ಅನ್ನಂಗಿಲ್ಲ. ಬಟ್ ನೈಟ್ ಇದರಿಂದ ಅವರು ಕಿಂಗಿಗೆ ಹೋಗ್ತಿದ್ದಾರೆ. ಇನ್ನೂ ಬೆಳಿಬೇಕು ನನ್ನ ಕರಿಯರ್ ವೈಸು. ನೀವು ಬೇಕು ಅವ್ರ ಜೊತೆಗೆ, ಇಲ್ಲ ಅನ್ನಂಗಿಲ್ಲ. ನೀವು ನ್ಯಾಯ ಕೊಡೋಕೆ ರೆಡಿಯಾಗಿರಿ. ಅಂದರೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡೋಕೆ, ನಾನು ಈಕ್ವಲ್ ಆ್ಯಂಡ್ ಟೇಕ್ ಆಗಿ ನನಗೆ ಇನ್ನೊಂದು ಸಲ ಓಕೆ ಆ ವ್ಯಕ್ತಿ ಬಂದರೆ ನಾನು ಇನ್ನೊಂದು ಸಲ ಅವ್ರಿಗೆ ಚಾನ್ಸ್ ಕೊಡ್ತೇನೆ ಅಂತ ನೀವು ರೆಡಿಯಾಗಿರಿ. ಒಂದು ಒಳ್ಳೆ ಮನೆ ಇರ್ಬೋದು, ಒಂದು ಕಾರ್ ಇರ್ಬೋದು, ದುಡ್ಡು ಖರ್ಚು ಮಾಡೋಕೆ ಎಷ್ಟರ ಇರ್ಬೋದು ನಿಮ್ಮ ಹತ್ರ, ಎಲ್ಲ ಇದು ಬರೋದು ಈ ರಿಲೇಷನ್ಶಿಪ್ ಒಳಗೆ. ನೆಕ್ಸ್ಟ್ ಬಟ್ ಎಮೋಷ್ನಲಿ ಒಂದು ಪ್ರೀತಿಯ ಕೊರತೆ, ಒಂದು ವಿಶ್ವಾಸದ ಕೊರತೆ, ನಿಮ್ಮ ಜೊತೆಗೆ ಅವ್ರು ಟೈಮ್ ಕೊಡೋಕ್ಕಾಗಲ್ಲ. ಅದು ಒಂದು ನಿಮ್ಗೆ ಒಂದು ಸ್ವಲ್ಪ ಬೇಜಾರು ಮಾಡುವಂಥದ್ದು ಐತಿ. ಈ ರಿಲೇಷನ್ಶಿಪ್ ಎಲ್ಲಿಗೆ ಹೋಗ್ತತಿ ಅಂತ ನೀವು ಕೇಳಿದ್ರಂದ್ರೆ, ಸೊ ಒಂದು ಗುಡ್ ಎಂಡಿಂಗ್ ಅಂತ ಹೇಳಿದೆ ಫಸ್ಟ್ ಸ್ಟಾರ್ಟಿಂಗಿಗೆ ಎಂಡಿಂಗ್. ಬಟ್ ಆದ್ರೂ ಅಲ್ಲಿ ಹೋಗಿದ ಮೇಲೆ ಯು ಹ್ಯಾವ್ ಟು ಬ್ಯಾಲೆನ್ಸ್. ಅವಾಗ ನೀವು ನಿಮಗಾಗಿ ಜಸ್ಟಿಸ್ ಕಾರ್ಡ್ ನಿಮಗಾಗಿ ಮೇಜರ್ ಅರ್ಕನ ಇದೆ. ನಿಮಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಆ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ, ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಿದಾಗ, ಅವ್ರು ಬೆಳಿಬೇಕು ಅಂದಾಗ ಒಂದು ಹೆಚ್ಚು ಕಮ್ಮಿ ಆಗಲೇಬೇಕಲ್ಲ. ಸೊ ನೀವು ರೆಡಿ ಅದೀರಿ. ಸೊ ರೆಡಿ ಇಲ್ಲ ಅಂದರೆ ರೆಡಿ ಇದ್ರೆ ದಿಸ್ ಇಸ್ ಓಕೆ, ಡನ್, ಗುಡ್ ಅಂದರೆ ಎಂಡಿಂಗ್ ಇದೆ. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್ಪಿಗೆ, ನಿಮ್ಮ ಈ ರಿಲೇಷನ್ಶಿಪ್ ಮುಂದೆಲ್ಲಿ ಹೋಗ್ತೈತೆ ಅನ್ನೋಕೆ ಮೊನಾಲಜಿ ಕಾರ್ಡ್ಸಿಂದ ಏನಾದರೂ ಮೆಸೇಜಸ್ ಸಿಗ್ಬೋದಾ ನೋಡೋಣ. ಏನಾದರೂ ಗೈಡೆನ್ಸ್ ಸಿಗ್ಬೋದಾ. ಯು ಆರ್ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗೋಲ್. ನೀವು ರಿಲೇಷನ್ಶಿಪ್ಪಿಗೆ ನೀವು ಏನು ಅಂದ್ಕೊಂಡಿರಿ ಅಂತ ಆಗಲ್ಲ ಹೇಳ್ಬಿಟ್ಟು ಫಸ್ಟಿಗೆ ಹೇಳ್ಬಿಟ್ಟು, ಈಗ ನೀವು ಏನು ಅಂದ್ಕೊಂಡಿರಿ ಅದನ್ನು ನೀವು ಅದಕ್ಕೆ ಭಾಳ ಹತ್ತಿರ ಇದ್ದೀರಿ. ಗೋಲ್, ನನ್ನ ಮದುವೆ ಆಗ್ಬೇಕ್ರಿ ಈ ವ್ಯಕ್ತಿ ಜೊತೆಗೆ, ಚೆನ್ನಾಗಿರ್ಬೇಕು, ಎಸ್ ಹತ್ತಿರ ಇದ್ದೀರಿ. ಇಲ್ಲ ನಮ್ಮ ಮದುವೆಗಿದ್ವಿ ಆಗೋದೇನಿಲ್ಲ ರೀ, ನಾವು ಚೆನ್ನಾಗಿರ್ಬೇಕು ರೀ, ನಿಮ್ದು ಒಂದು ಝೋನ್ ಇರ್ತೈತಿ ಅದ್ರೊಳಗೆ ಇರ್ಬೇಕು ರೀ, ನೀವೇನೇನು ಅಂದ್ಕೊಂಡಿರಿ ಹಂಗೆ ಹೇಳ್ತದೆ ನಾನು ಅದಕ್ಕೆ. ನಿಮ್ಮ ಡ್ರೀಮ್ಸ್ ಬಗ್ಗೆ ನೀವೇನು ಅಂದ್ಕೊಂಡಿರೋದ್ರ ಬಗ್ಗೆ ಫೇತ್ ಇಡ್ರಿ ಆ್ಯಂಡ್ ಯು ಆರ್ ನಿಯರಿಂಗ್ ಟು ಇಟ್. ಆ ಪರ್ಸ್ನಲ್ ಇಶ್ಯೂ ರೀಚಸ್ ರೆಸೊಲ್ಯೂಷನ್. ನಿಮ್ಮಿಬ್ಬರ ನಡುವೆ ಏನಾದರೂ ಪರ್ಸ್ನಲ್ ಆಗಿ ಏನಾದರೂ ಇಶ್ಯೂಸ್ ಇದ್ವು ಅಂದ್ರೆ ಅದಕ್ಕೊಂದು ಪರಿಹಾರನ ಸಿಗ್ತಾ ಐತೆ. ಸಿ ಬಿ ಬೋಲ್ಡ್ ಆ್ಯಂಡ್ ಮೇಕ್ ಅ ಫಸ್ಟ್ ಮೂವ್. ನೀವೇನಾದ್ರು ಹೇಳಬೇಕು, ಮಾಡಬೇಕು, ನನಗೆ ಇದು ಸರಿ ಅನ್ಸಕತ್ತಿಲ್ಲ, ನನಗೆ ಹಿಂಗೆ ಅನ್ಸಕತ್ತಿದೆ ಅಂದರೆ ಫಸ್ಟ್ ಮೂವ್ ನೀವು ಮಾಡಿರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ ಇಲ್ಲಿ. ಅವರಾಗಿ ಬಂದು ಅದು ಅರ್ಥ ಮಾಡ್ಕೊಳ್ಳಿ, ಅವರಾಗಿ ಬಂದು ನನಗೆ ಹೇಳಲಿ ಅಂತ ಏನಾದರೂ ನೀವು ಭಾಳ ಜನ ಕಾಯ್ತಿರ್ತೀರಿ. ಅವರೇ ಫಸ್ಟ್ ಮೂವ್ ಮಾಡಬೇಕು, ಅವರೇ ಬಂದು ಫಸ್ಟ್ ಹೇಳಬೇಕು ಅಂತ ಹಿಂಗಂದು. ಸೊ ಯು ಕ್ಯಾನ್ ನೀವು ಒಂದು ಫಸ್ಟ್ ಸ್ಟೆಪ್ ತೊಗೊಳಕ್ಕೆ ಅಡ್ಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಫೇತ್ ಇಟ್ಕೊಳ್ರಿ. ಪರ್ಸ್ನಲ್ ಇಶ್ಯೂಸ್ ಅಂದರೆ ಫ್ಯಾಮಿಲಿ ಇಶ್ಯೂ, ಈ ಫ್ಯಾಮಿಲಿ ಬಂತು, ಕರಿಯರ್ ಬಂತು ಹಂಗಲ್ಲ. ನಿಮ್ಮಿಬ್ಬರು ಮಧ್ಯೆ ಕೆಲವೊಂದು ಪರ್ಸ್ನಲ್ ಆಗಿ ನಿಮ್ಮ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಬಂದಿರ್ತಾವೆ. ಅವ್ರ ಗುಣ ಸ್ವಭಾವ, ಅವ್ರು ನಿಮ್ಮನ್ನು ಟ್ರೀಟ್ ಮಾಡ್ತಿರೋದು, ಅವ್ರು ನಿಮ್ಮನ್ನು ಟ್ರೀಟ್ ಮಾಡ್ತಿರೋದು, ಇವೆಲ್ಲ ಪರ್ಸ್ನಲ್ ಇದೆ. ಅವನ್ನ ಸರಿ ಮಾಡ್ಕೊಳ್ರಿ ಅಂತ ಬಂದೈತಿ. ಸೊ ಗೈಡೆನ್ಸ್ ಏನು ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏನು? ನಿಮ್ರಾಮ್. ಸೊ ವಿಚಾರ ಮಾಡ್ರಿ, ನಿಮ್ಮ ಜರ್ನಿ ಎಲ್ಲಿಗೆ ಹೊಂಟೈತಿ ಅಂತಂದು. ಈಗ ಹೊಂಟಿರೋ ದಾರಿ ನಂದಿದೆ ಸರಿ ಆಯ್ತಾ? ಯಾಕಂದ್ರೆ ಜಸ್ಟಿಸ್ ಇಸ್ ಸೇಯಿಂಗ್ ದಟ್ ಸಿ ಮಧ್ಯಾಹ್ನ ಒಂದು ನೇಚರ್ ನಮ್ಗೆ ಅಂದ್ರೆ ಒಂದು ಯೂನಿವರ್ಸ್ ನಮ್ಮನ್ನ ಒಂದು ದಾರಿ ಕರ್ಕೊಂಡು ಹೋಗ್ತಿರ್ತೈತಿ. ಭಾಳ ಅಪ್ಸ್ ಆ್ಯಂಡ್ ಡೌನ್ ಬರ್ತಾವೆ. ಬಟ್ ಅಲ್ಲಿ ಹೋಗಿ ಒಂದು ಡೆಸ್ಟಿನೇಷನ್ಗೆ ಒಂದು ನಿಂತಾಗ ನಿಮ್ಗೆ ಅನ್ನಿಸ್ಬೋದು, ನಾನು ಇದಕ್ಕಾಗಿನೇ ನಂದು ಜರ್ನಿ ಇಷ್ಟು ಕಷ್ಟ ಇತ್ತು ಅಥವಾ ಸುಖಮಯ ಇತ್ತು. ಸೊ ನೀವು ಎಲ್ಲಿಗೆ ಹೊಂಟಿರಿ, ಏನು ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ಲಕ್ಷ್ಯ ಇರಲಿ. ಸೊ ನಿಮ್ಗೆ ಒಂದು ಡಿವೈನ್ ಗೈಡೆನ್ಸ್ ಅಂದ್ರೆ ಒಂದು ಏಂಜಲಿಕ್ ನಿಮ್ಗೊಂದು ಸಪೋರ್ಟ್ ಐತಿ, ಗಾರ್ಡಿಯನ್ ಏಂಜಲ್ ಕಡೆಯಿಂದ ನಿಮ್ಗೊಂದು ರಕ್ಷಣೆ ಐತಿ ಅಂತ ನಿಮಗೆಲ್ಲ ಹೇಳ್ತಿದ್ದಾರೆ. ಸಿ ಆಗೇನು ಬಂತಿಲ್ಲ. ನಿಮ್ಮ ಸೋಲ್ ಏನು ಕೇಳ್ತಾ ಐತಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಇಲ್ಲಿ ಫಸ್ಟ್ ಮೂವ್ ಮಾಡ್ರಿ ಅಂತ ಬಂತಲ್ಲ, ಸೊ ಅದನ್ನ ಹೇಳ್ತಿದ್ದಾರೆ.
ಬ್ಯಾಡಾಗಿದ್ದ ವಿಷಯಗಳನ್ನ ಕೊಟ್ಟ ದ ಕಾರ್ಡ್ಸ್ ನಿಮ್ಗೆ ಅದು ಬೇಡ, ನಾವು ಆ ವ್ಯಕ್ತಿಗಳು ಬೇಡ, ಆ ಸಿಚುವೇಶನ್ ಬೇಡ, ಅದು ಯೋಚನೆಗಳು ಬೇಡ, ಅದು ನನಗೊಂದು ಮೆಮೊರೀಸ್ ಬೇಡ, ಎಲ್ಲನೂ ಕಾರ್ಡ್ ಕಟ್ ಮಾಡ್ಕೊಳ್ರಿ. ಅದನ್ನು ಬೇಡಾಗಿದ್ದನ್ನ ಸುಮ್ಮನೆ ತೆಗೆದು ಮನೆ ಹೆಂಗೆ ಸ್ವಚ್ಛ ಮಾಡ್ತೀವಿ ಹಂಗೆ ನಿಮ್ಮ ಮನಸ್ಸು ಮೆಮೊರೀಸ್ ಎಲ್ಲನೂ ಸ್ವಚ್ಛ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ನಿಮ್ಮ ಕೈಯಾಗೈತಿ. ನಿಮ್ಮ ಪಿತೃಗಳು ನಿಮಗೆ ಹೆಲ್ಪಿಂಗ್ ಅದಾರ. ಇಲ್ಲೇ ಯಾರಾದರೂ ನಿಮ್ಮ ಪಿತೃಗಳು ಇದ್ರೆ ನೀವು ಅವರಿಗೆ ಒಂದು ಪ್ರೇ ಮಾಡ್ಕೋಬೋದು ಇಲ್ಲೇ. ಯಾಕೆ ಪಿತೃಗಳ ಶಕ್ತಿ ಭಾಳ ಐತಿ ಇಲ್ಲೇ. ಇಲ್ಲೂ ಬಂತು. ಸೊ ಜಸ್ಟಿಸ್ ಒಳಗೂ ಬರ್ತದಲ್ಲ. ಸೊ ಆನ್ ದಿ ಹೋಲ್ ನಿಮಗೇನೋ ಆಗ್ಲಾರ್ದಂಗೆ ಇಲ್ಲಿ ಒಂದು ಪ್ರೊಟೆಕ್ಷನ್ ಎನರ್ಜಿ ಐತಿ. ಬಟ್ ಪ್ರೊಟೆಕ್ಷನ್ ನಮ್ಮ ಯೂನಿವರ್ಸ್ ಮಾಡ್ತಾ ಐತಿ, ನಮ್ಮ ಹಿರಿಯರು ಅಂದ್ರೆ ನಮ್ಮ ಪಿತೃಗಳು ಮಾಡ್ತಿದಾರ, ನಮ್ಮ ಗಾರ್ಡಿಯನ್ ಏಂಜಲ್ ಅಂತ ಮಾಡ್ತಿದಾರ, ನಮ್ದು ಒಂದು ದೈವ ನಮ್ಮನ್ನು ರಕ್ಷಣೆ ಮಾಡ್ತೈತಿ ಅಂದ್ರೆ ನಾವು ಹೆಂಗೆ ಬೇಕಾದ್ರೆ ಹಂಗೆ ನಾವು ಹೋಗ್ಬೋದು ಅಂತ ಅರ್ಥ ಅಲ್ಲ. ನಿಮ್ಗೂ ದೇವ್ರೊಂದು ಬುದ್ಧಿ ಅಂತ ಕೊಟ್ಟಿರ್ತಾನಲ್ಲ. ಸೊ ಅದನ್ನು ಒಂದು ಅರಿವು ಇಟ್ಕೊಂಡು ಕಾನ್ಷಿಯಸ್ಲಿ ಟೇಕ್ ಯುವರ್ ಡಿಸಿಷನ್ಸ್ ಅಂತ ನಿಮ್ಗೆ ಇಲ್ಲಿ ಬಂದಿರೋದು. ಸೊ ಇದು ಹೆಲ್ಪ್ಫುಲ್ ಆತ ಅನ್ಕೊಂತ ಇವತ್ತಿನ ರೀಡಿಂಗನ್ನು ಮುಗಿಸೋಣಂತ. ಸೊ ಇಲ್ಲಿ ನೀವು ಕ್ಲೇಮ್ ಮಾಡ್ಕೋಬೋದು, ಜಸ್ಟಿಸ್ ಅಂತ ಕ್ಲೇಮ್ ಮಾಡ್ಕೋಬೋದು, ಪ್ರೊಟೆಕ್ಷನ್ ಅಂತ ಮಾಡ್ಕೋಬೋದು. ನನ್ನ ಡ್ರೀಮ್ಸ್ ಲಗುನ ಲೆಟ್ ಮೈ ಡ್ರೀಮ್ಸ್ ಕಮ್ ಟ್ರೂ ಸೂನ್ ಅಂತ ಮಾಡ್ಕೋಬೋದು. ಲೆಟ್ ಅಲ್ಲ, ಮೈ ಡ್ರೀಮ್ಸ್ ಆರ್ ಕಮ್ಮಿಂಗ್ ಟ್ರೂ. ಐ ಅಚೀವ್ಡ್ ಮೈ ಗೋಲ್. ಐ ಅಚೀವ್ಡ್ ಮೈ ಗೋಲ್ ಅಂದ್ರೆ ಆಲ್ರೆಡಿ ನೀವು ಅದನ್ನು ಮುಟ್ಟಿರಿ ಅಂತ ಅರ್ಥ. ಸೊ ನಿಮ್ಗೆ ಇಷ್ಟಕ್ಕೊಂದು ಆಪ್ಷನ್ಸ್ ಇದಾವೆ. ನಿಮ್ಗೆ ನಿಮ್ಮ ಜೀವನಕ್ಕೆ ಯಾವ್ದು ಕರೆಕ್ಟ್ ಅನಿಸ್ತದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಕ್ಲೇಮ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಎನರ್ಜಿ ನಿಮ್ಮ ಜೀವನದೊಳಗೆ ಏನು ಚೇಂಜಸ್ ತರ್ತದೆ ಅಂದ ಕಡೆ ಲಕ್ಷ್ಯ ಇಟ್ಕೊಳ್ರಿ. ಹಂಗೆ ಸುಮ್ಮನೆ ಏನೋ ಹೇಳಿದ್ರು ಮೇಡಮ್ಮರ ಆಗಲೆಲ್ಲ ಹೇಳ್ತಾರೆ ಇವ್ರು ಅಂತೇನೋ ಒಂದು ಟೈಪ್ ಮಾಡಿದೆ ಮರತೆ. ಸೊ ಇಟ್ ವಿಲ್ ವರ್ಕ್, 100% ಇಟ್ ವಿಲ್ ವರ್ಕ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ಮದು ಸ್ಪೇಸ್ ಐತಿ, ನಿಮ್ಮದೇ ಆದಂಥ ಒಂದು ಜಾಗ. ಸೊ ನಿಮಗಿಲ್ಲಿ ರಿಲೇಷನ್ಶಿಪ್ ಟ್ಯಾರೋ, ಸ್ಪಿರಿಚುವಲ್ ಟ್ಯಾರೋ, ಕನ್ನಡ ಡೈಲಿ ಟ್ಯಾರೋಸ್, ಹೀಲಿಂಗ್ ಟ್ಯಾರೋಸ್ ಎಲ್ಲನೂ ನಿಮ್ಗೆ ಇಲ್ಲಿ ಸಿಗ್ತದವು. ಸೊ ಅದನ್ನು ಗೈಡೆನ್ಸ್ ತೊಗೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನನ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸೋಣ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ನಾಳೆ ಇನ್ನೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.